ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಿನ್ನೆ ನೋಡಿದ್ರಿ ಅನಾಲಿಸಿಸ್ನ ಗೋಲ್ಡಲ್ಲಿ. ಸೊ ಇವತ್ತು ನೋಡೋಣ ಇವತ್ತೇನಾಗ್ಬೋದು ಅಂತ. ಸೊ ವೀಕ್ಲಿ ಸ್ಟಾರ್ಟ್ ಆಗಿದೆ ಮೂವ್ ಆಗೋಕ್ಕೆ. ನೆಕ್ಸ್ಟು ವೀಕ್ಲಿ ಸ್ಟೋರಿ ಲೈನ್ ಪ್ರಕಾರ ಅದ್ರ ನೆಕ್ಸ್ಟು ರೀಸೆಂಟ್ ಝೋನ್ ಇರೋದು ಇಲ್ಲೇ ಮೇಲ್ಗಡೆ 3433 ಅಲ್ಲಿ. ಓಕೆ, ಡೈಲಿ ನಿನ್ನೆ ಏನಾಯಿತು ಅನ್ನೋದು ನೋಡೋದಾದರೆ, ರೀಸೆಂಟ್ ರೆಸಿಸ್ಟೆನ್ಸ್ ಇಂದ ರಿಯಾಕ್ಟ್ ಆಗಿ ಎಲ್ಲ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲೋಯ್ತು. ಸೊ ಇವತ್ತೇನಾಗ್ಬೋದು, ಎಲ್ಲಿಂದ ಮತ್ತೆ ನಾವು ಬೈಯಿಂಗ್ ನೋಡ್ಬೋದು ಅಂತ ನೋಡೋದಾದರೆ, ರೀಸೆಂಟಾಗಿ ಇಲ್ಲೊಂದು ಝೋನ್ ಕ್ರಿಯೇಟ್ ಆಗಿತ್ತು. ರೀಸೆಂಟ್ ಝೋನ್ ಇದ್ದಿದ್ದು ಇಲ್ಲೇ, ನೆಕ್ಸ್ಟ್ ಬಂದು ಇಲ್ಲಿ. ಅದು ಎರಡೂ ಬ್ರೇಕ್ ಆದರೆ ಏಷ್ಯಾ ಸೆಷನಲ್ಲಿ ಇಲ್ಲಿಂದ ನೆಕ್ಸ್ಟ್ ಬೈ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಇವಾಗ 4 ಅವರ್ಸ್ಗೆ ಹೋಗಿ ನೋಡೋಣ. 4 ಅವರ್ಸ್ಗೆ ಹೋದರೆ ನಮ್ಮ 4 ಅವರಲ್ಲಿ ಏನಾಯಿತು, ಫಸ್ಟು ಹಾಕಿದ್ದು ಡೈಲಿ ಓಪನ್ ಕ್ಲೋಸು ಬ್ರೇಕ್ ಆಯಿತು. ಸೊ ಅದು ಇನ್ನು ನಮಗೆ ಅವಶ್ಯಕತೆ ಇಲ್ಲ. ಸೊ ಇದರಿಂದ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ನೋಡೋಣ ಏನಾಗುತ್ತೆ ಈ 1.5 ಅವರಲ್ಲಿ. ಸೊ ನಮ್ಮ ಎಂಟ್ರಿ ಬಂದುಬಿಟ್ಟು, ನಮ್ಮ ಎಂಟ್ರಿ ಇರೋದು ಲಂಡನ್ ಓಪನ್ ಲಂಡನ್ ಕಿಲ್ ಝೋನ್ 11:30 ಮತ್ತು ಲಂಡನ್ ಓಪನ್ ಇರೋ 12:30ಗೆ ಮತ್ತು ಲಂಡನ್ ಕಿಲ್ ಝೋನ್ ಬಂದ್ಬಿಟ್ಟು 11:30ಗೆ ನಮ್ಮ ಎಂಟ್ರೀಸ್ ಇಲ್ಲಿ ಬರುತ್ತೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಮತ್ತು 4 ಅವರ್ಸ್ ನೋಡಿದ್ರೆ ಆ್ಯಕ್ಚುಲಿ ಇದು ಎಲ್ಲ ಓಪನ್ ಕ್ಲೋಸ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ. ಆದರೆ ನಾವು ಬೈಯಿಂಗೇ ಮಾಡಬೇಕು. ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಅಂತ ಹೇಳ್ತಾರಲ್ಲ, ಆ ಥರ. ಸೊ ನಾವು ನಿಜವಾಗ್ಲೂ ಬ್ಯಾಕ್ ಟೆಸ್ಟ್ ಮಾಡಿದ್ದೀವಿ. ನಾವು ಯಾವಾಗ ಟ್ರೆಂಡ್ ಆಪೋಸಿಟ್ ಟ್ರೇಡ್ ತೊಗೋತೀವಿ ಅವಾಗೆಲ್ಲ ಮೋಸ್ಟ್ ಆಫ್ ದ ಟೈಮ್ ಲಾಸೇ ಆಗೋದು. 5 ಟ್ರೇಡಲ್ಲಿ 1 ಟ್ರೇಡ್ ಕರೆಕ್ಟಾಗಿ ವರ್ಕ್ ಆಗ್ಬೋದು, ಬಟ್ 4 ಟ್ರೇಡು ಲಾಸೇ ಆಗಿದೆ. ಸೊ ಅದಕ್ಕೆ ನಾವು ಟ್ರೆಂಡ್ ಜೊತೆನೇ ಟ್ರೇಡ್ ಮಾಡಬೇಕು. ಏನಾದರೂ ಟ್ರೆಂಡ್ ಆಪೋಸಿಟ್ ನಮ್ಮ ಕನ್ಫರ್ಮೇಷನ್ ಎಂಟ್ರಿ ಬರ್ತಾಯಿದೆ ಅಂದರೆ ವೆಯ್ಟ್ ಮಾಡೋಣ, ನೆಕ್ಸ್ಟು ನ್ಯೂಯಾರ್ಕ್ ಸೆಷನ್ವರೆಗೂ ವೆಯ್ಟ್ ಮಾಡೋಣ. ಓಕೆ, ಇಲ್ಲಿ 1 ಅವರ್ದು ಒಂದು ಟ್ರೆಂಡ್ ಲೈನ್ ಹೋಗಿದೆ, 4 ಅವರ್ದು ಟ್ರೆಂಡ್ ಲೈನ್ ಬರುತ್ತೆ ಇಲ್ಲೇ. ನೋಡೋಣ ಏನಾಗುತ್ತೆ. ಸೊ ಗೋಲ್ಡಲ್ಲಿ ಇಷ್ಟ ಆಗ್ತಾಯಿದೆ. ನಿನ್ನೆ ನೋಡ್ಬೋದು, ನಿನ್ನೆ ನಮ್ಮ ಡೈರೆಕ್ಷನ್, ವೀಕ್ಲಿ ಅನಾಲಿಸಿಸ್ ಡೈರೆಕ್ಷನ್ ಕರೆಕ್ಟ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಯೂಟ್ಯೂಬಲ್ಲೂ ಇದೆ ವೀಡಿಯೋ, ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀವಿ ಅನಾಲಿಸಿಸ್ನ, ವೀಕ್ಲಿ ಅನಾಲಿಸಿಸ್, ಅಲ್ಲೂ ಚೆಕ್ ಮಾಡಿ. ಓಕೆ, ಆದರೆ ನಿನ್ನೆ ಗೋಲ್ಡಲ್ಲಿ ಒಂದು ಲಾಸ್ ಆಯಿತು ಇಲ್ಲೇ. ಸೊ ನಾವು ನಿನ್ನೆ ತಪ್ಪು ಮಾಡಿದ್ದು ಇದೇ ಥರ. ಇವತ್ತು 4 ಅವರಲ್ಲಿ ನೋಡಿದ್ವಲ್ಲ ಆ ಥರ ಓಪನ್ ಕ್ಲೋಸ್ ಬ್ರೇಕ್ ಮಾಡಿ ಕೆಳಗಡೆ ಬಂದಿತ್ತು, ಸೆಲ್ಗೆ ಕನ್ಫರ್ಮೇಷನ್ ಎಂಟ್ರಿ ಇತ್ತು. ಬಟ್ ನಾವು ಯಾವತ್ತೂ ಟ್ರೆಂಡ್ ಜೊತೆ ಟ್ರೇಡ್ ಮಾಡಬೇಕು. ಆ ರೂಲ್ನ ಬ್ರೇಕ್ ಮಾಡಿದ್ವಿ. ಇಲ್ಲಿ ನಾವು ಸೆಲ್ ತೊಗೊಂಡ್ವಿ, ಡೈರೆಕ್ಟ್ ಲಾಸ್ ಆಯಿತು. ಇದು ಬೆಳಗ್ಗೆ ಇಟ್ಟಿದ್ದು ಕರೆಕ್ಟಾಗಿ ವರ್ಕ್ ಆಯಿತು. ಬಟ್ ನಾವು ಅದು ತೊಗೊಂಡಿಲ್ಲ. ಟ್ರೇಡು ತೊಗೊಂಡಿದ್ದಿದ್ರೆ 5% ಸಿಕ್ಕಿರ್ತಿತ್ತು. ಸೊ ನಿನ್ನೆ ಇಲ್ಲಿ -1% ಆಯಿತು. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನು US30ಗೆ ಬಂದು ನೋಡೋದಾದರೆ ಏನಾಗ್ತಾಯಿದೆ ಅಂತ. ಓಕೆ, ಇದು ನಿನ್ನೆ ಸಂಜೆ ಹಾಕಿದ್ದಿದ್ದು ಅನಾಲಿಸಿಸ್ ವೀಡಿಯೋ, ಇದು ವರ್ಕ್ ಆಗಿದೆ. ಹೋಗಿ ಚೆಕ್ ಮಾಡಿ, ಯೂಟ್ಯೂಬಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಇದೆ. ಓಕೆ, ನಿನ್ನೆ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಓಕೆ, ಇಲ್ಲಿ 4 ಅವರ್ ಟ್ರೆಂಡ್ ಲೈನು ಇತ್ತು, ನಮ್ಮ ವೀಕ್ಲಿ ಅನಾಲಿಸಿಸಲ್ಲಿ ಹೇಳಿದ್ವಿ, ಅಲ್ಲಿಂದ ರಿಯಾಕ್ಟ್ ಕೊಡ್ತು. ಓಕೆ, ಇದು ಡಿಲೀಟ್ ಮಾಡೋಣ, ಇದು ಟ್ಯಾಪೇ ಆಗಿಲ್ಲ. ನೆಕ್ಸ್ಟ್ ಓಕೆ, ಒನ್ಸ್ ಕ್ಲಿಯರ್ ಮಾಡಿದ್ಮೇಲೆ ಮತ್ತೆ ಫಸ್ಟಿಂದ ನೋಡೋಣ ಏನೇನು ಆಗ್ತಾಯಿದೆ ಅಂತ. ಸೊ ಇವಾಗ ವೀಕ್ಲಿ ನೆನ್ನೆ ಇಲ್ಲಿಂದನೇ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಬೆರಿಶ್ ಆಗೋ ಥರ ಇದೆ. ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ರೀಸೆಂಟ್ ವೀಕ್ಲಿ ಝೋನಿಂದ ರಿಯಾಕ್ಷನ್ ಬರ್ತಾ ಇರೋದು ಎಲ್ಲ ಬುಲಿಶೇ ಇದೆ. ಬಟ್ ನೋಡೋಣ ಡೈಲಿಲಿ ಏನಾಯಿತು. ಡೈಲಿನೂ ಬುಲಿಶೇ ಇದೆ ಆ್ಯಕ್ಚುಲಿ ಇನ್ನು. ಆದರೆ ಡೈಲಿಲೂ ಅಷ್ಟೇ ರೀಸೆಂಟ್ ಡೈಲಿ ಝೋನ್ಸಿಂದ ರಿಯಾಕ್ಷನ್ ಕೊಡ್ತಾಯಿದೆ. ನೋಡ್ಬೋದು ಇಲ್ಲಿ ಈ ರೆಸಿಸ್ಟೆನ್ಸಿಂದ ನೆನ್ನೆ ರಿಯಾಕ್ಟ್ ಮಾಡಿದೆ ವಾಪಸ್ಸು. ನೆನ್ನೆ ರಾತ್ರಿ 11:30 ಕ್ಯಾಂಡಲ್ ಫುಲ್ ಬಿದ್ದಿದೆ, ನೀವು ನೋಡ್ಬೋದು. 4 ಅವರ್ ಕ್ಯಾಂಡಲ್ ನೋಡೋದಾದರೆ 11:30 4 ಅವರ್ ಕ್ಯಾಂಡಲ್ ಝಿಂಗ್ ಅಂತ ಬಿತ್ತು. ಎಲ್ಲ ಲಿಕ್ವಿಡಿಟಿ ಗ್ರ್ಯಾಬ್ ಆಯಿತು. ಮೇಲೂ ಹೋಗ್ಬೋದು, ನೋಡೋಣ. ಡೈಲಿಗೆ ಹೋಗಿ ನೋಡೋಣ ಏನು ಮಾಡ್ಬೋದು ಅಂತ. ಓಕೆ, ಡೈಲಿಯಲ್ಲಿ ರೀಸೆಂಟ್ ಝೋನ್ ಇರೋದು ನಮ್ದು ಇವಾಗ ಇದೆ. ವೀಕ್ಲಿ ಝೋನು ಅಲ್ಲೇ ಇದೆ, ರೀಸೆಂಟ್ ಡೈಲಿ ಝೋನು ಇದೆ. ಬೈಯಿಂಗ್ ಮಾಡಬೇಕು ಅಂದರೆ, ಯಾಕಂದರೆ ಎಲ್ಲ ಬುಲಿಶ್ ಇರೋದ್ರಿಂದ ನಾವು ಬೈಯಿಂಗ್ ಆಪ್ಷನ್ನೇ ತೊಗೋಬೇಕಾಗುತ್ತೆ.
ಓಕೆನಾ. ಡೈಲಿ ಇಲ್ಲಿ ರಿಯಾಕ್ಟ್ ಮಾಡ್ತು, ಡೈಲಿ ಓಪನ್ ಕ್ಲೋಸಿಂದ 4 ಅವರಲ್ಲಿ ಏನಾಯಿತು, 4 ಅವರಲ್ಲಿ ಇನ್ನೂ ಆಗಿಲ್ಲ, ಬೆರಿಶ್ ಆಗಿಲ್ಲ. ಸೊ ಬುಲಿಶೇ ಇದೆ ಡೈಲಿ ಅಲ್ವಾ ಶುಲಿ? ಸೊ ಬುಲಿಶೇ ಇದೆ. ಈ 4 ಅವರ್ ಕ್ಯಾಂಡಲ್ ಏನಾಗುತ್ತೆ ನೋಡಬೇಕು. ಈ 4 ಅವರ್ ಕ್ಯಾಂಡಲ್ ಏನಾದರೂ ಬ್ರೇಕ್ ಮಾಡಿದ್ರೆ ಬೆರಿಶ್ ಆಗುತ್ತೆ ಡೈಲಿ. ಸೊ ನಾವು ನೋಡಬೇಕು. ಇಲ್ಲಿಂದನೇ ಮತ್ತೆ ಬೈಯೂ ಹೋಗ್ಬೋದು, ಇಲ್ಲ ಇಲ್ಲಿವರೆಗೂ ಬೀಳ್ಬೋದು. ಯಾಕಂದರೆ ಇಷ್ಟು ಲಿಕ್ವಿಡಿಟಿ ಇದೆ, ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಬೀಳ್ಬೋದು. ನೋಡೋಣ ಏನಾಗುತ್ತೆ. ಈ 4 ಅವರ್ ಕ್ಯಾಂಡಲ್ಸ್ ವೆಯ್ಟ್ ಮಾಡೋಣ, ನೆಕ್ಸ್ಟ್ ಏನಾಗ್ಬೋದು ಅಂತ ನೋಡೋಣ. ಅದೇ ಬೈಯಿಂಗ್ ಬರೋದಾದರೆ ರೀಸೆಂಟ್ ಬೈಯಿಂಗ್ ಝೋನ್ ಇರೋದು ಇಲ್ಲೇ, ಅದು ಮಿಸ್ ಆದರೆ ಅದನ್ನು ಬ್ರೇಕ್ ಮಾಡ್ಕೊಂಡು ಹೋದರೆ ನೆಕ್ಸ್ಟು ಡೈಲಿಲಿ ಇಲ್ಲಿದೆ ರೀಸೆಂಟ್ ಝೋನ್, ಫ್ರೆಶ್ ಝೋನ್ ಇಲ್ಲಿದೆ. ಆದರೆ ಅನ್ಫ್ರೆಶ್ ಝೋನ್ ಆದರೂ ಪರವಾಗಿಲ್ಲ, ರೀಸೆಂಟ್ ಆಗಿರೋದು ಇದು. ಓಕೆನಾ. ಹೆಡ್ ಆ್ಯಂಡ್ ಶೋಲ್ಡರು. 4 ಅವರಲ್ಲಿ ನೋಡೋಣ ಈ 4 ಅವರ್ ಕ್ಯಾಂಡಲ್ ಏನಾಗುತ್ತೆ. ಸೊ ಅದ್ರ ಮೇಲೆ ನಮ್ಮ ಡೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮದು ಎಂಟ್ರಿ ಬರೋದು 11:30 ಲಂಡನ್ ಕಿಲ್ ಝೋನ್ ಮತ್ತು 12:30 ಲಂಡನ್ ಓಪನ್. ಸೊ ನೋಡೋಣ ಏನಾಗುತ್ತೆ, ವೆಯ್ಟ್ ಮಾಡೋಣ. ಡೈಲಿಲಂತೂ ಚೇಂಜ್ ಆಗಿದೆ, ಡೈರೆಕ್ಷನ್ ಚೇಂಜ್ ಆಗಿತ್ತು. ಆದರೆ ಇಲ್ಲೊಂದು ಮೈನರ್ ಬ್ರೇಕ್ಔಟ್ ಕೊಟ್ಟಿದೆ ಅಪ್ಸೈಡ್ಗೆ, ಆದರೆ ಮತ್ತೆ ಇಲ್ಲಿ ಕೊಡ್ತಾ ಇದೆ. ಈ ಕ್ಯಾಂಡಲ್ ಏನಾಗುತ್ತೆ ನೋಡೋಣ, 4 ಅವರ್ ಮುಗಿಲಿ ಏನು ಮಾಡ್ಬೋದು ಅಂತ. ಓಕೆ.